ಎರಡನೇದು. ಸಾಲ್ವ್ ದ ಸೆಕೆಂಡ್ ಕ್ವಶನ್. ಆನ್ಸರ್ ದಿಸ್ ಕ್ವಶನ್ ನಾವು. ಈ ಪ್ರಶ್ನೆ ಏನಪ್ಪ ಕೇಳ್ತಾ ಇದೆ? ದ ರೆಡ್ ಡಾಟಾ ಬುಕ್ಸ್ ಪಬ್ಲಿಷ್ಡ್ ಬೈ ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಕಂಟೈನ್ಸ್ ದ ಲಿಸ್ಟ್ ಆಫ್. ಅಂದರೆ ರೆಡ್ ಡಾಟಾ ಬುಕ್ ಅನ್ನೋದು ಒಂದು IUCN ರಿಲೀಸ್ ಮಾಡುವಂಥ ಒಂದು ಪುಸ್ತಕ ಅದು. ಅದರಲ್ಲಿ ಏನೇನು ಇರುತ್ತೆ ಅಂತ, ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಎಂಡಮಿಕ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಸ್ಪೀಸೀಸ್ ಪ್ರೆಸೆಂಟ್ ಇನ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಅಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಂತ ಹೇಳಿದ್ರೆ ಅತ್ಯಂತ ಹೆಚ್ಚು ಪ್ರಾಣಿ ಮತ್ತು ಸಸ್ಯ ಸಂಕುಲಗಳನ್ನು ಹೊಂದಿರುವಂತಹ ಜಾಗ. ದೇರ್ ಆರ್ ಲಾಟ್ ಆಫ್ ಫ್ಲೋರಾ ಆ್ಯಂಡ್ ಫೌನಾ. ತುಂಬ ಪ್ರಾಣಿಗಳು ತುಂಬ ಪಕ್ಷಿಗಳು ಇರುವಂತಹ ಜಾಗಕ್ಕೆ ಹಾಟ್ಸ್ಪಾಟ್ ಅಂತ ಕರಿತೀವಿ. ಅದರಲ್ಲಿ ಬೇರೆ ಕ್ಲಾಸಿಫಿಕೇಷನ್ ಇದೆ, ಮುಂದೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಅಷ್ಟೊಂದು ಹೆಚ್ಚು ಇದ್ದಂತಹ ಪ್ಲ್ಯಾಂಟ್ಗಳು ಮತ್ತು ಆ್ಯನಿಮಲ್ ಸ್ಪೀಸೀಸ್ ಇದ್ದಂತಹ ಜಾಗದಲ್ಲಿ ಅದರ ಸಂತತಿ ಕಡಿಮೆ ಆಗ್ತಾ ಬರೋದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ ಅಂಡರಲ್ಲಿ ನಾವು ಹಾಟ್ಸ್ಪಾಟ್ಗಳು ಅಂತ ಹೇಳ್ಬಿಟ್ಟು ಅದನ್ನು ಡಿಕ್ಲೇರ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ ಹಿಮಾಲಯನ್ ಬೆಲ್ಟ್, ಹಿಮಾಲಯನ್ ರೀಜನ್ ಇದೆಯಲ್ಲ, ಅದು ಹಾಟ್ಸ್ಪಾಟ್. ನಮ್ಮ ವೆಸ್ಟರ್ನ್ ಘಾಟ್ಸು, ಅಂಡಮಾನ್ ಆ್ಯಂಡ್ ನಿಕೋಬರ್ ಇದೆಲ್ಲ ಎಲ್ಲಿಗೆ ಬರುತ್ತೆ? ಹಾಟ್ಸ್ಪಾಟ್ಗಳ ರೀಜನ್ನಿಗೆ ಬರುತ್ತೆ. ಯಾಕೆಂದರೆ ಅದರಲ್ಲಿ ಹೆಚ್ಚು ಫ್ಲೋರಾ ಮತ್ತು ಫೌನಾ ಅಥವಾ ಸಸ್ಯ ಮತ್ತು ಪ್ರಾಣಿ ರಾಶಿಗಳನ್ನ ಹೊಂದಿದೆ ಅಂತ ಅರ್ಥ. ಎಂಡೆಮಿಕ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಸ್ಪೀಸೀಸ್ ಅಂದರೆ ಈ ರೀತಿ ಜಾಗಗಳಲ್ಲಿ ಕಂಡುಬರುವಂಥ ಎಂಡೆಮಿಕ್ ಪ್ಲ್ಯಾಂಟ್ ಅಂದ್ರೇನು? ವಾಟ್ ಇಸ್ ಎಂಡೆಮಿಕ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಸ್ಪೀಸೀಸ್ ಅಂದರೆ? ಇಲ್ಲ, ಎಂಡಮಿಕ್ ಪ್ಲ್ಯಾಂಟ್ ಅಂತ ಹೇಳಿದ್ರೆ ಆ ಒಂದು ಸಸ್ಯ ಜಾತಿ ಅಥವಾ ಆ ಒಂದು ಪ್ರಾಣಿ ಜಾತಿ ಆ ಜಾಗದಲ್ಲಿ ಮಾತ್ರ ಕಂಡುಬರುತ್ತೆ ಹೊರತು ಪ್ರಪಂಚದ ಬೇರೆ ಯಾವ ಜಾಗದಲ್ಲೂ ಕಂಡುಬರಲ್ಲ ಅಂತ ಅರ್ಥ. ದಟ್ ಇಸ್ ಎಂಡಮಿಸಮ್. ದಟ್ ಇಸ್ ಸ್ಪೆಸಿಫಿಕ್ ಟು ದಟ್ ರೀಜನ್ ಅಂತ. ಅದೇ ಜಾಗಕ್ಕದು ಇರುತ್ತೆ ಅಂತ, ಅದೇ ಜಾಗಕ್ಕದು ಫೇಮಸ್ ಅಂತ, ಬೇರೆ ಯಾವ ಜಾಗದಲ್ಲೂ ನೀವು ಅದನ್ನು ನೋಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಎಂಡಮಿಸಮ್ ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಲಯನ್ ಟೈಲ್ಡ್ ಮೆಕಾಕ್. ಲಯನ್ ಟೈಲ್ಡ್ ಮೆಕಾಕ್ ಅಂದ್ರೇನು? ಸಿಂಹದಂತಹ ಬಾಲವನ್ನು ಹೊಂದಿರುವಂತಹ ಕೋತಿ. ಮೆಕಾಕ್ ಸಿಂಹದಂತಹ ಬಾಲವನ್ನು ಹೊಂದಿರುವಂತಹ ಕೋತಿ. ಇದು ಎಲ್ಲಿ ಕಂಡು ಬರುತ್ತೆ? ಪ್ರಪಂಚದ ಎಲ್ಲ ಜಾಗಗಳಲ್ಲೂ ಕಂಡು ಬರೋಲ್ಲ. ಇಟ್ ಈಸ್ ಎಂಡಮಿಕ್ ಟು ನೀಲಗಿರಿ ರೀಜನ್, ನೀಲಗಿರಿ ಹಿಲ್ಸ್. ಅದನ್ನು ಎಂಡಮಿಸಮ್ ಅಂತ ಕರಿತೀವಿ. ಅಲ್ಲಿ ಮಾತ್ರ ಕಂಡು ಬರುತ್ತೆ, ಬೇರೆ ಎಲ್ಲೂ ಕಂಡು ಬರೋಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಆ ಥರದ್ದು, ಲಿಸನ್ ಕೇರ್ಫುಲ್ಲಿ, ಪ್ರಶ್ನೆ ಅರ್ಥ ಮಾಡಿಸ್ತಾ ಇದ್ದೀನಿ. ಆ ಥರದ್ದು ಪ್ರಾಣಿ ಮತ್ತು ಪಕ್ಷಿಗಳನ್ನು ಹೊಂದಿರುವಂತಹ ಒಂದು ಲಿಸ್ಟನ್ನು ನಾವು ರೆಡ್ ಡಾಟಾ ಬುಕ್ ಅಂತ ಕರಿತೀವಿ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಗೊತ್ತಾಯ್ತಾ? ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ ಥ್ರಿಟನ್ಡ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಸ್ಪೀಸೀಸ್ ಅಂದರೆ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳ ಒಂದು ಗುಂಪಿನ ಒಂದು ಪಟ್ಟಿ ಅಂತ ಹೇಳುತ್ತೆ. ಅಳಿವಿನ ಅಂಚು ಅಂತ ಹೇಳಿದ್ರೆ ದ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ ಸ್ಪೀಸೀಸ್ ವಿಚ್ ಆರ್ ಡಿಕ್ರೀಸಿಂಗ್ ದೇರ್ ನಂಬರ್, ಅಂದರೆ ಅದರ ಸಂತತಿ ಕಡಿಮೆ ಆಗ್ತದೆ ಅಂತ ಅರ್ಥ. ಆ ಪ್ರಾಣಿ ಮತ್ತು ಪಕ್ಷಿಗಳ ಅಥವಾ ಪ್ರಾಣಿ ಮತ್ತು ಸಸ್ಯಗಳ ಸಂತತಿ ಏನಾಗ್ತದೆ? ಕಡಿಮೆ ಆಗ್ತದೆ. ಆ ಥರ ಕಡಿಮೆ ಆಗ್ತಿರುವಂಥ ಸಂತತಿಗಳನ್ನು ಹೊಂದಿರುವಂಥ ಒಂದು ಬುಕ್ಕಿನ ಲಿಸ್ಟ್ ಅಥವಾ ಲಿಸ್ಟ್ ಇರುವಂಥ ಒಂದು ಬುಕ್. ಎರಡನೇ ಸ್ಟೇಟ್ಮೆಂಟ್ ಪ್ರೊಟೆಕ್ಟೆಡ್ ಸೈಟ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಪರಿಸರ ಮತ್ತು ಏನು ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ ಅದನ್ನು ಪ್ರೊಟೆಕ್ಷನ್ ಮಾಡುವಂಥ ಒಂದು ಏನಂತ ಕರಿತೀವಿ ಈಗ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ಗಳು, ವೈಲ್ಡ್ ಲೈಫ್ ಸೆಂಚುನರಿಗಳು, ಇವೆಲ್ಲದನ್ನು ಏನಂತ ಕರಿತೀವಿ? ಪ್ರೊಟೆಕ್ಟೆಡ್ ಸೈಟ್ ಅಂತ ಕರಿತೀವಿ. ಇವುಗಳನ್ನು ಹೊಂದಿರುವಂಥ ಒಂದು ಪಟ್ಟಿ ಈ ರೆಡ್ ಡಾಟಾ ಬುಕ್ ಅಂತ ಹೇಳ್ತಾ ಇದೆ. ಸೊ 3 ಸ್ಟೇಟ್ಮೆಂಟ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮಗೆ. ಏಕೆಂದರೆ ಕನ್ನಡ ಮೀಡಿಯಮ್ವರೆಗೂ ಗೊತ್ತಾಗಲಿ, ಇಂಗ್ಲೀಷಲ್ಲಿ ಕೊಟ್ಬಿಟ್ಟು ಆಮೇಲೆ ಅವ್ರು ಗಾಬರಿ ಆಗಬಾರ್ದು ಅಂತ ಹೇಳಿದ್ದೀನಿ. ಈಗ ಗೊತ್ತಾಯ್ತಾ ವಿಷಯ? ಈಗ ಹೇಳಿ, ನೀವು ಆನ್ಸರ್ ಮಾಡಿ. ಚೇಂಜ್ಡ್ ಯುವರ್ ಆನ್ಸರ್ ಇಂಟು ಸಿ. ಓಕೆ, ಆನ್ಸರ್ಸು ಬೇರೆಯವ್ರು ಹೇಳಬೇಕು. ಆನ್ಲೈನ್ ಪೀಪಲ್ ಡನ್. ಬೇರೆಯವರು ಆನ್ಸರ್ ಮಾಡಬೇಕು ಆನ್ಲೈನಲ್ಲಿ, ನೀವು ಆನ್ಸರ್ ಮಾಡಿ. ಹಾಂ, ಸಿ 2 and 3. ಓಕೆ, ಯು ಸಿ, ಎ, ಸಿ. ನೀವು 3 ಜನ ಸಿ. ವೆರಿ ಗುಡ್ ದೆನ್. ಹಾಗಾದರೆ ರೆಡ್ ಅಂದರೆ ಏನು? ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಡೇಂಜರ್. ರೆಡ್ ಅಂದರೆ ಏನು ಬರುತ್ತೆ ನಿಮ್ಮ ಮೈಂಡಿಗೆ? ಇದಕ್ಕೆ ನನಗೆ ಸ್ಟಡೀಸ್ ಬೇಡ, ಕಾಮನ್ ಸೆನ್ಸ್ ಬೇಕು. ರೆಡ್ ಅಂದರೆ ಮೈಂಡಿಗೆ ಏನು ಬರ್ತಿದೆ? ಡೇಂಜರ್. ಸಮಥಿಂಗ್, ಏನೋ ಡೇಂಜರ್, ಸರಿ ಇಲ್ಲ, ಥ್ರೆಟ್ ಇದೆ, ಏನೋ ಪ್ರಾಬ್ಲಮ್ ಇದೆ, ಸಮಥಿಂಗ್ ಇಸ್ ದ್ಯಾಟ್. ಕರೆಕ್ಟ್ ಅಲ್ವಾ?
ಎಂಡಮಿಕ್ ಪ್ಲಾಂಟ್ ಆ್ಯಂಡ್ ಎನಿಮಲ್ ಸ್ಪೀಸೀಸ್ ಪ್ರೆಸೆಂಟ್ ಇನ್ ದ ಬಯೋಡಿವರ್ಸಿಟಿ ಹಾಟ್ಸ್ಪಾಟ್. ಅಂದರೆ ಪ್ರಪಂಚದಲ್ಲಿ ಆ ಜಾಗದಲ್ಲಿ ಮಾತ್ರ ಕಂಡು ಬರ್ತವೆ ಅನಿಮಲ್ಗಳು, ಬೇರೆ ಯಾವ ಜಾಗದಲ್ಲೂ ಕಂಡು ಬರಲ್ಲ ಅನ್ನೋದ್ರಲ್ಲಿ ಏನಾದರೂ ಡೇಂಜರ್ ಇದೆಯಾ? ನೀವು ಕ್ಲಾಸಿಗೆ ಬರ್ತಾ ಇದ್ದೀರಿ, ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಿ, ಏನಾದರೂ ಡೇಂಜರ್ ಇದೆಯಾ? ಇಲ್ಲ. ಕ್ಲಾಸ್ ಒಳಗಡೆ ಬರ್ತೀರಿ, 4 ಜನ ಒಳಗಡೆ ಬಂದರೆ ಇಬ್ಬರು ಮಾತ್ರ ಆಚೆಗೆ ಹೋಗ್ತೀರಿ, ಡೇಂಜರ್ ಇದೆಯಾ ಇಲ್ವಾ? ಡೇಂಜರ್ ಇದೆ ಅವಾಗ. ಸೊ ಮೊದಲನೇ ಸ್ಟೇಟ್ಮೆಂಟಲ್ಲಿ ಡೇಂಜರ್ ಇಲ್ಲ ಅಂದರೆ ನನಗೆ ಇದು ನನ್ನ ಆಪ್ಷನಲ್ಲಿ ಇರಬಾರ್ದು. ಏನಪ್ಪ, ಅದು ನನ್ನ ಆಪ್ಷನಲ್ಲಿ ಇರಬಾರ್ದು. ಬಿಕಾಸ್ ಇಟ್ ಈಸ್ ನಾಟ್ ಶೋಯಿಂಗ್ ಮೀ ಎನಿ ಡೇಂಜರ್. ನನಗೆ ಯಾವುದೇ ರೀತಿ ಡೇಂಜರ್ನ ತೋರಿಸ್ತಾ ಇಲ್ಲ ಆ ಸ್ಟೇಟ್ಮೆಂಟು. 3ನೇ ಸ್ಟೇಟ್ಮೆಂಟಿಗೆ ಬರ್ತೀನಿ. ಪ್ರೊಟೆಕ್ಟೆಡ್ ಸೈಟ್ಸ್. ಪ್ರೊಟೆಕ್ಟೆಡ್ ಅಂದ್ರೇನು? ರಕ್ಷಣೆ ಮಾಡಿರುವಂಥದ್ದು, ಪ್ರೊಟೆಕ್ಷನ್ ಮಾಡಿರುವಂಥ ಸೈಟ್ಗಳು ಫಾರ್ ದ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಭಾಳ ಸಾದಾ ಸ್ಟೇಟ್ಮೆಂಟ್ ಇದೆ. ನ್ಯಾಚುರಲ್ ರಿಸೋರ್ಸಸನ್ನು ಕನ್ಸರ್ವ್ ಮಾಡುವಂಥ ಪ್ರೊಟೆಕ್ಟೆಡ್ ಸೈಟ್ಗಳನ್ನು ಹೊಂದಿರುವಂಥ ಒಂದು ಲಿಸ್ಟ್. ಅಲ್ಲೂ ನನಗೇನು ಡೇಂಜರ್ ಕಾಣಿಸ್ತಾ ಇಲ್ಲ. ಏನಾರ ಡೇಂಜರ್ ಕಾಣಿಸ್ತಾ ಇದೆಯಾ? ಡೆಫಿನೆಟ್ಲಿ ದೇರ್ ಈಸ್ ನೋ ಡೇಂಜರ್. ಅಲ್ಲಿಗೆ ಯಾವ್ಯಾವ ಆಪ್ಷನ್ ತೆಗಿತೀನಿ ನಾನು? ಎಲ್ಲೆಲ್ಲಿ 3 ಇದೆ ಅದನ್ನು ತೆಗಿತೀನಿ. ಉಳಿದಿದ್ದು ಯಾವುದು? ಬಿ. ಏನಂತ ಹೇಳ್ತಾ ಇದೆ? ಥ್ರಿಟನ್ಡ್. ಡೇಂಜರ್ಗೆ ಇನ್ನೊಂದು ಸಮಾನಾರ್ಥಕ ಪದ ನಿಮಗೆ, ಥ್ರಿಟನ್ಡ್ ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಸ್ಪೀಸೀಸ್. ಅಂದರೆ ಅಳಿವಿನ ಅಂಚಿನಲ್ಲಿರುವಂತಹ ಫ್ಲೋರಾ ಮತ್ತು ಫೌನಾ, ಅಂದರೆ ಪ್ರಾಣಿ ಮತ್ತು ಸಸ್ಯಗಳು. ಅದಕ್ಕೆ ತಾನೇ ಡೇಂಜರ್ ಅಂತ ಕರೆಯೋದು. ಸರ್, ಮುಂಚೆ 5,000 ಸಂತತಿ ಇತ್ತು, ಇವಾಗ ಕೇವಲ ಬರೀ 1,500 ಮಾತ್ರ ಇದೆ, ಅದರ ಎಲ್ಲ ಸಂತತಿಗಳು ನಾಶವಾಗಿ ಹೋಗಿದೆ ಅಂತ ಹೇಳಿದ್ರೆ ಅದು ಡೇಂಜರಲ್ಲಿ ಇದೆಯೋ ಇಲ್ವೋ? ಅದನ್ನು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆಯೋ ಇಲ್ವೋ? ಆ ಥರ ಡೇಂಜರಲ್ಲಿರುವಂತಹ ಅಥವಾ ಥ್ರೆಟನ್ಡ್ ಪ್ಲ್ಯಾಂಟ್ ಮತ್ತು ಎನಿಮಲ್ ಸ್ಪೀಸೀಸ್ಗಳನ್ನ ಹೊಂದಿರುವಂತಹ ಒಂದು ಲಿಸ್ಟೇ ರೆಡ್ ಡಾಟಾ ಬುಕ್ಸ್. ಗೊತ್ತಾಯ್ತಾ? ನೀವು ಕ್ವಶನ್ಸನ್ನು ಗೆಸ್ ಮಾಡುವಾಗ ಸಾದಾ ಇದ್ದರೆ ನಿಮ್ಮ ಆ ಕ್ವಶನ್ ಡಿಮಾಂಡ್ ಮಾಡೋದಕ್ಕೂ ಸ್ಟೇಟ್ಮೆಂಟ್ಗಳಿಗೂ ಕಾಂಟ್ರಾಸ್ಟ್ ಇದೆ. ಈ 2 ಸ್ಟೇಟ್ಮೆಂಟ್ಗಳು ಕಾಂಟ್ರಾಸ್ಟ್ ಆಗಿದ್ದಾವೆ. ಇದೊಂದು ಇದಕ್ಕೆ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ರೆಡ್ ಅಂದರೆ ಸಮಥಿಂಗ್ ಥ್ರೆಟನ್ಡ್, ಕರೆಕ್ಟ್ ಅಲ್ವಾ? ನೀವು ಯೋಚನೆ ಮಾಡಿ, ಭಾಳ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ನೀವು ಈ ಸ್ಕಿಲ್ಲನ್ನು ಕಲ್ತ್ಕೊಂಡು ಬಿಟ್ರೆ ನಿಮ್ಮ ಈ ಸಬ್ಜೆಕ್ಟು ಇಟ್ ಇಸ್ ಡನ್. ಬರೀ ಬೇಸಿಕ್ ಓದ್ಕೊಂಡು ಹೋಗ್ಬಿಟ್ರೆ ಸಾಕು, ಇಟ್ ಇಸ್ ಡನ್. ಕರೆಕ್ಟ್? ಕೆಲವೊಂದು ಕ್ವಶನ್ಸ್ ಇರುತ್ತೆ. ಈಗ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ಮೈಕ್ರೋ ಪ್ಲಾಸ್ಟಿಕ್ಸ್ ಆರ್ ದ ಕಾಸ್ ಫಾರ್ ಕನ್ಸರ್ನ್ ಬಿಕಾಸ್ ಆಫ್ ದ ಫಾಲೋಯಿಂಗ್ ರೀಸನ್ಸ್. ಮೈಕ್ರೋಪ್ಲಾಸ್ಟಿಕ್ಸ್ is the cause for concern because of the following reasons. Option A ಇತ್ತು, because they will be eaten by the animals. And second option ಇತ್ತು, they will be store in the floor of the ocean. They will stay in the water as molecules. So many ಇತ್ತು. ಆ ಥರ ಆಪ್ಷನ್ಸ್ ಇದ್ದಾಗ ನಿಮ್ಮ ಮೈಂಡ್ ಏನು ಯೋಚನೆ ಮಾಡಬೇಕಂತ ಹೇಳಿದ್ರೆ, ಮೈಕ್ರೋಪ್ಲಾಸ್ಟಿಕ್ ಇಸ್ ಅ ಕಾಸ್ ಆಫ್ ಕನ್ಸರ್ನ್ ಹುಡುಕಬೇಕು ಸ್ಟೇಟ್ಮೆಂಟಲ್ಲಿ. ಕನ್ಸರ್ನ್ ನಿಮಗೆ ಒಂದು ವರಿ ಇದೆ, ಅಲ್ಲಿ ಒಂದು ಬೇಜಾರು, ಏನೋ ಒಂದು ಆಪತ್ತಿದೆ ಅಥವಾ ಡೇಂಜರ್ ಇದೆ, ಕರೆಕ್ಟ್ ಅಲ್ವಾ? ಕನ್ಸರ್ನ್ ಇದೆ. ಆ ಕನ್ಸರ್ನ್ ಏನು ಮಾಡ್ಬೇಕು ನೀವು? ಆ ಸ್ಟೇಟ್ಮೆಂಟ್ಗಳಲ್ಲಿ ಹುಡುಕಬೇಕು. ಅದೇ ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ. ಯಾವುದೋ ಸ್ಟೇಟ್ಮೆಂಟಲ್ಲಿ ಕನ್ಸರ್ನೇ ಇಲ್ಲ ಅಂದರೆ ದೆನ್ ಇಟ್ ಈಸ್ ನಾಟ್ ಮ್ಯಾಚಿಂಗ್ ದ ಡಿಮಾಂಡ್. Getting the point? Carefully you have to read the questions. ನೀವು ಯಾವುದೇ ಪೇಪರ್ ತೊಗೊಂಡು ಬನ್ನಿ, ಎನ್ವಿರಾನ್ಮೆಂಟಲ್ಲಿ ರ್ಯಾಂಡಮಾಗಿ ತೊಗೊಂಡು ಬನ್ನಿ, ಆನ್ ಸ್ಪಾಟ್. ನನಗೆ ಗೊತ್ತೇ ಇರಲ್ಲ ಅದು, ಬಟ್ ಐ ವಿಲ್ ಗೆಸ್ ದ ಕರೆಕ್ಟ್ ಆನ್ಸರ್. ಬಿಕಾಸ್ ಆಫ್ ಈ ಸ್ಕಿಲ್ ನೀವೇನು ಮಾಡಬೇಕು? ಬೆಳೆಸ್ಕೋಬೇಕು. ಅಟ್ಲೀಸ್ಟ್ 30 ಪ್ರಶ್ನೆಗಳಿಗೂ ವರ್ಕ್ ಆಗಲ್ಲ ಇದು. 50% ಅಂತೂ 100% ವರ್ಕ್ ಆಗುತ್ತೆ. 50% ವರ್ಕ್ ಆಗುತ್ತೆ, ದೇರ್ ಈಸ್ ನೋ ಡೌಟ್. ಇನ್ನು 50% ಓದಿರ್ತಿರಲ್ಲ, then fulfill.